ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ನಡೀತಾ ಇರುವಂತಹ ಪಂಚರಾಜ್ಯ ಚುನಾವಣೆಗಳ ಪೈಕಿ ಇನ್ನು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಒಂದು ಹಂತದ ಚುನಾವಣೆ ಮಾತ್ರ ಬಾಕಿ ಉಳಿದಿದೆ. ಮತ್ತೆಲ್ಲ ಕಡೆಯಲ್ಲೂ ಕೂಡ ಯಶಸ್ವಿಯಾಗಿ ಚುನಾವಣೆ ಮುಕ್ತಾಯಗೊಂಡಿದೆ. ಈ ನಡುವೆ ತಮಿಳುನಾಡಿನಲ್ಲಿ ಎಲೆಕ್ಷನ್ ಮುಗಿತಿದ್ದ ಹಾಗೆ ನಾನು ಚಿಕ್ಕದಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ, ಅದರ ಪರಿಣಾಮ ಏನಾಗಬಹುದು, ಕೇವಲ 1 ನಿಮಿಷದಲ್ಲಿ ಹೇಳಿ ಮುಗಿಸಿದ್ದೆ. ಆ ಸಂದರ್ಭದಲ್ಲಿ ನಿಮಗೊಂದು ಮಾತು ಹೇಳಿದ್ದೆ, ತಮಿಳುನಾಡಿನ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟು ನಿಮಗೊಂದು ವಿಡಿಯೋ ಮಾಡ್ತೀನಿ ಅಂತ. ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ತಮಿಳುನಾಡಿನ ಬಗ್ಗೆ ಮತ್ತೇನು ಮಾತೇ ಆಡಿಲ್ಲ, ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ಯಾಕೆ ಕೇಳಿದ್ರೆ ತುಂಬ ಮಿಕ್ಸ್ಡ್ ಒಪಿನಿಯನ್ ಇತ್ತು. ಎಲೆಕ್ಷನ್ ಆಗ್ತಿದ್ದ ಹಾಗೆ ತಮಿಳುನಾಡಿನ ಚುನಾವಣಾ ಫಲಿತಾಂಶದ ಬಗ್ಗೆ ಯಾವುದೇ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ದೊಡ್ಡ ವಿಶ್ಲೇಷಕರು, ಚುನಾವಣೆಯನ್ನು ಬಹಳ ಹತ್ತಿರದಿಂದ ನೋಡಿದಂಥವರು, ಗ್ರೌಂಡ್ ರಿಪೋರ್ಟ್ ಮಾಡಿದವರು ಒಂದೊಂದು ರೀತಿಯ ಒಪಿನಿಯನ್ ಅನ್ನು ಕೊಡ್ತಾ ಇದ್ದಾರೆ. ಪೂರ್ವಾಗ್ರಹ ಪೀಡಿತವಾದಂತಹ ಒಪಿನಿಯನ್ಗಳು ಜಾಸ್ತಿ ಇದ್ದಾವೆ. ಈ ಕಾರಣದಿಂದ ನಾನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಏನೊಂದು 4 ಮಾತು ಹೇಳಬಿಟ್ಟು ಇವರು ಗೆಲ್ತಾರೆ ಅವರು ಸೋಲ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ವೋಟಿಂಗ್ ಯಾವ ರೀತಿಯಾಗಿದೆ, ಲೆಕ್ಕಾಚಾರ ಏನು, ಎಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ, ಅದರ ಪರಿಣಾಮ ಏನು, ಚುನಾವಣೆ ಸಮೀಪದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾರು ಆಕ್ಟಿವ್ ಆಗಿದ್ರು, ಯಾರು ನ್ಯೂಟ್ರಲ್ ಆದ್ರು, ಅದರ ಪರಿಣಾಮ ಏನು, ಮತದಾನ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ SIR ಕಾರಣ ಅಂತ ಹೇಳ್ತಾ ಇದಾರಲ್ಲ ಅದು ನಿಜವಾ, ಇದೆಲ್ಲದರ ಬಗ್ಗೆ ಸ್ವಲ್ಪ ವಿವರವಾಗಿ ಸ್ಟಡಿ ಮಾಡಿ ವಿಡಿಯೋ ಮಾಡಬೇಕು ಅಂತ ಅಂದುಕೊಂಡೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಲೇಟ್ ಆಯಿತು. ಇವತ್ತು ಈ ವಿಡಿಯೋದಲ್ಲಿ ತಮಿಳುನಾಡು ಚುನಾವಣೆಯ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಯಾವ ರೂಪದ ರಿಸಲ್ಟ್ ಬರಬಹುದು, ಎಲೆಕ್ಷನ್ ನಲ್ಲಿ ಏನೇನಾಗಿದೆ ಎಲ್ಲವುದನ್ನು ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಈ ಬಾರಿ ತಮಿಳುನಾಡಿನಲ್ಲಿ 84.69% ವೋಟಿಂಗ್ ಆಗಿದೆ. ಇದು ಈವರೆಗಿನ ದಾಖಲೆ. ಇದುವರೆಗೆ ಇಷ್ಟೊಂದು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗೇ ಇರಲಿಲ್ಲ. ಕೆಲವರ ವಾದ ಏನು ಕೇಳಿದ್ರೆ ಇದರಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ. ಯಾಕೆ ಅಂತಂದ್ರೆ ಈ ಬಾರಿ SIR ಆಗಿತ್ತು, ಲಕ್ಷಗಟ್ಟಲೆ ವೋಟನ್ನು ಕಟ್ ಆಫ್ ಮಾಡಲಾಗಿತ್ತು. ಹೀಗಾಗಿ ಓವರ್ ಆಲ್ ವೋಟರ್ಸ್ಗಳ ಸಂಖ್ಯೆಯೇ ಕಡಿಮೆ ಆಗಿತ್ತು. ಈ ಕಾರಣದಿಂದಾಗಿ ವೋಟರ್ಸ್ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟೇ, ಆಕ್ಚುಯಲ್ ವೋಟಿಂಗ್ ಜಾಸ್ತಿ ಆಗಿಲ್ಲ ಅಂತ ಕೆಲವರ ವಾದ. ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ, 11% ವೋಟಿಂಗ್ ಹೆಚ್ಚಳ ಆಗಿದೆ, ಇದು ಚುನಾವಣಾ ಫಲಿತಾಂಶದ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ, ಇದು ಬದಲಾವಣೆಯ ಬಿರುಗಾಳಿ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆಕ್ಚುಯಲಿ ಏನಾಗಿದೆ ಅಂತ ನೋಡೋದಾದ್ರೆ 2021ರಲ್ಲಿ ತಮಿಳುನಾಡಿನಲ್ಲಿ ಒಟ್ಟು ರಿಜಿಸ್ಟರ್ಡ್ ವೋಟರ್ಸ್ ಇದ್ದಿದ್ದು 6,20,43,693. ಈ ಪೈಕಿ ವೋಟಿಂಗ್ ಮಾಡಿದ್ದು 4,63,44,590. ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 73.63. ಅದೇ 2026ರಲ್ಲಿ ಒಟ್ಟಾರೆ ವೋಟರ್ ಸಂಖ್ಯೆ 5,73,43,291 ಇತ್ತು. ಅಂದರೆ 2021ಕ್ಕಿಂತ 2026ರಲ್ಲಿ ಒಟ್ಟಾರೆಯಾಗಿ 56,04,002 ಮತದಾರರ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ವೋಟಿಂಗ್ ಎಷ್ಟಾಯಿತು ಕೇಳಿದ್ರೆ 4,85,64,033. ಕಳೆದ ಬಾರಿ 4,63,44,590 ಮತ ಚಲಾವಣೆ ಆಗಿತ್ತು. ಈ ಬಾರಿ ಕಳೆದ ಬಾರಿಗಿಂತ 22,19,443 ಮಂದಿ ಹೆಚ್ಚುವರಿ ಮತದಾನ ಮಾಡಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚುವರಿ ಮತದಾನ ಆಗಿರುವಂತಹದ್ದು ನಿಜ. ಆದರೆ ಈಗೇನು ಮೇಲ್ನೋಟಕ್ಕೆ ಕಾಣ್ತಾ ಇದೆಯಲ್ಲ 11% ವೋಟಿಂಗ್ ಹೆಚ್ಚಳ ಆಗಿದೆ ಅಂತ, ಆದರೆ ಆಕ್ಚುಲಿ 11% ಹೆಚ್ಚಳ ಆಗಿಲ್ಲ, ಬದಲಾಗಿ 4% ವೋಟಿಂಗ್ ಹೆಚ್ಚಳ ಆಗಿದೆ. ಆದರೆ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ ಈ ಹೆಚ್ಚುವರಿಯಾಗಿ 4% ವೋಟಿಂಗ್ ಆಗಿದೆಯಲ್ಲ ಇದು ಕೂಡ ಚುನಾವಣಾ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ತಮಿಳುನಾಡಿನಲ್ಲಿ ಒಟ್ಟು ಇರುವಂತಹದ್ದು 234 ವಿಧಾನಸಭಾ ಕ್ಷೇತ್ರಗಳು. ಈಗ ಹೆಚ್ಚುವರಿಯಾಗಿ ಮತದಾನ ಆಗಿದೆಯಲ್ಲ 22,19,443 ಮತಗಳು, ಅದನ್ನು ಈ 234 ವಿಧಾನಸಭಾ ಕ್ಷೇತ್ರಗಳಿಗೆ ಸಮಾನವಾಗಿ ಹಂಚಿದ್ದೆ ಆದರೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 9,484 ಮತಗಳು ಹೆಚ್ಚುವರಿಯಾಗಿ ಮತದಾನ ಆದಂತಾಗತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ವಿಧಾನಸಭಾ ಚುನಾವಣೆಯಲ್ಲಿ 3,000 4,000 ಮತಗಳೇ ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ಅಂತಹದ್ರಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ 9,484 ಮತಗಳ ವ್ಯತ್ಯಾಸ ಅಂತಂದ್ರೆ ಇದು 100% ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರಿಯೇ ಬೀರುತ್ತೆ. ಈಗ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚುವರಿ ಮತದಾನ ಆಯಿತು, ಅದರ ನೇರ ಲಾಭ ಮಹಾಯುತಿಗಾಯಿತು, ಅಂದರೆ NDAಗಾಯಿತು. ಅದೇ ರೀತಿಯಾಗಿ ಬಿಹಾರದಲ್ಲೂ ಕೂಡ ಮತದಾನದ ಪ್ರಮಾಣ ಜಾಸ್ತಿ ಆಯಿತು, ಅದರ ನೇರ ಲಾಭ NDA ಮೈತ್ರಿಕೂಟಕ್ಕೆ ಆಯಿತು. ಹಾಗಂದ ಮಾತ್ರಕ್ಕೆ ತಮಿಳುನಾಡಿಗೆ ಅದನ್ನ ರಿಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡಿನ ರಾಜಕೀಯಕ್ಕೂ ಈ ದೇಶದ ಬೇರೆ ಬೇರೆ ರಾಜ್ಯದ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಅದನ್ನು ನೇರವಾಗಿ ತಮಿಳುನಾಡಿಗೆ ರಿಲೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ.
ಈಗ ಮಿತ್ರರೇ, ಈ ಮತದಾನದಲ್ಲಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ಹಾಗೂ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಮತದಾನ ಯಾರಿಗೆ ಲಾಭ ಆಗಿರಬಹುದು, ಹೆಚ್ಚುವರಿ ಮತಗಳು ಯಾರಿಗೆ ಹೋಗಿರಬಹುದು, ಇದಕ್ಕೆ ನಿಮಗೆ ಕ್ಲಿಯರ್ ಕಟ್ ಆದಂತಹ ಕೆಲವೊಂದಷ್ಟು ಅಂಶಗಳು ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ, ತಮಿಳುನಾಡಿನಲ್ಲಿ ಮಹಿಳಾ ಮತದಾನದ ಪ್ರಮಾಣ ಜಾಸ್ತಿಯಾಗಿದೆ. ಪುರುಷರು 83.57% ಮತದಾನ ಮಾಡಿದ್ರೆ ಮಹಿಳೆಯರು 85.76% ಮತದಾನ ಮಾಡಿದ್ದಾರೆ. ಅಂದ್ರೆ ತಮಿಳುನಾಡಿನಲ್ಲಿ ಪುರುಷರಿಗಿಂತ ಮಹಿಳೆಯರ ಮತದಾನದ ಪ್ರಮಾಣ ಆಲ್ಮೋಸ್ಟ್ 2.19% ಜಾಸ್ತಿ ಇದೆ. ತಮಿಳುನಾಡಿನಲ್ಲಿ ಮಹಿಳಾ ಮತದಾನವನ್ನು ಹಿಡಿದಿಟ್ಟುಕೊಂಡಿರುವಂತಹದ್ದು ಅಣ್ಣಾ ಡಿಎಂಕೆ. ಅದು ಈ ಹಿಂದಿನ ಜಯಲಲಿತಾ ಕಾಲದಿಂದಲೂ ಕೂಡ ಇದೆ. ಡಿಎಂಕೆ ಅಂತಂದ್ರೆ ಅವರು ಮಹಿಳಾ ವಿರೋಧಿ ಎನ್ನುವಂತಹ ಭಾವನೆ ಬಹಳ ಸ್ಟ್ರಾಂಗ್ ಆಗಿ ಬೇರೂರು ಬಿಟ್ಟಿದೆ. ಹೀಗಾಗಿ ಮಹಿಳಾ ಮತದಾನ ಜಾಸ್ತಿ ಆಯಿತು ಅಂತಂದ್ರೆ ಅದು ನೇರವಾಗಿ ಅಣ್ಣಾ ಡಿಎಂಕೆಗೆ ಲಾಭ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನು ಈ ವಿಜಯ್ ಫ್ಯಾಕ್ಟರ್ಗೆ ಬರೋದಕ್ಕೆ ಮುಂಚೆ ನಾನು NTK ಫ್ಯಾಕ್ಟರ್ ಅನ್ನು ಹೇಳ್ಬಿಡ್ತೀನಿ. ಬಹುತೇಕರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಇದನ್ನು ನಗಣ್ಯ ಮಾಡ್ತಾರೆ. ಆದರೆ 2021ರಲ್ಲಿ ಪಳನಿಸ್ವಾಮಿ ಸೋತ್ ಹೋಗ್ಬಿಟ್ಟು MK ಸ್ಟಾಲಿನ್ ಅಧಿಕಾರಕ್ಕೆ ಬರೋದರಲ್ಲಿ ಬಹಳ ಪ್ರಮುಖವಾದಂತಹ ರೋಲ್ ನಿಭಾಯಿಸಿದ್ದೆ NTK. ಇದನ್ನು ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಆಗಬಹುದು, ಹೊಸ ವಿಚಾರ ಅಂತ ಕೂಡ ಅನಿಸಬಹುದು, ಆದರೂ ಕೂಡ ಸತ್ಯ. ತಮಿಳುನಾಡಿನಲ್ಲಿ ಸೀಮಾನ್ ನೇತೃತ್ವದ NTK ಪಕ್ಷ ಇದೆ. ಇವರು ಯಾರ ಜೊತೆಗೂ ಕೂಡ ಅಲೈನ್ ಆಗದಂತಹ ಒಂದು ಪಕ್ಷ, ಆಂಟಿ ದ್ರಾವಿಡಿಯನ್ ಪಾರ್ಟಿ, ಹೊಸ ವಿಚಾರಧಾರೆಗಳನ್ನು ಇಟ್ಕೊಂಡು ಬಂದಂತಹ ಒಂದು ಪಕ್ಷ ಇದು. ಇವರು ಅಣ್ಣಾ ಡಿಎಂಕೆಯನ್ನು ವಿರೋಧ ಮಾಡ್ತಾರೆ, ಡಿಎಂಕೆಯನ್ನು ಕೂಡ ವಿರೋಧ ಮಾಡ್ತಾರೆ. ಈ ಸೀಮಾನ್ 2021ರಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ಈಗ ಹೇಗೆ ಟಿವಿಗೆ ಪ್ರಚಾರ ಮಾಡಿತ್ತೋ ಅದೇ ರೀತಿಯಾಗಿ ಅವತ್ತು ಪಳನಿಸ್ವಾಮಿ ವಿರುದ್ಧವಾಗಿ ಇವರು ಪ್ರಚಾರ ಮಾಡಿದ್ರು. ಇದರ ಲಾಭ ಡಿಎಂಕೆ ಪಡೆದುಕೊಂಡಿತ್ತು. ಯಾಕೆ ಅಂತಂದ್ರೆ ಅಣ್ಣಾ ಡಿಎಂಕೆ ಓಟ್ಗಳಿದಾವಲ್ಲ, ಇದು ವಿಭಜನೆಗೊಂಡಿತ್ತು. ಹೇಗೆ ವಿಭಜನೆಗೊಂಡಿತ್ತು ಅಂತಂದ್ರೆ, ಈಗ ಕೆಲವರಿಗೆ ಪಳನಿಸ್ವಾಮಿ ಅವರ ಆಡಳಿತ ಇಷ್ಟ ಇರೋದಿಲ್ಲ, ಹಾಗಂತ ಅವರಿಗೆ ಡಿಎಂಕೆಗೆ ಓಟ್ ಹಾಕೋದಕ್ಕೂ ಮನಸ್ಸಿರೋದಿಲ್ಲ. ಅದು ಆಂಟಿ ಡಿಎಂಕೆ ಓಟ್ ಕೂಡ ಹೌದು, ಆದರೆ ಆಡಳಿತ ವಿರೋಧಿ ಅಲೆಯ ಓಟ್ ಕೂಡ ಹೌದು. ಅಂತವರನ್ನ 2021ರಲ್ಲಿ ಈ ಸೀಮಾನ್ ತನ್ನ NTK ಪಕ್ಷಕ್ಕೆ ಸೆಳೆದಿದ್ರು. NTK ಸೀಟ್ಗಳನ್ನ ಗೆಲ್ಲದೇ ಇರಬಹುದು, ಆದರೆ ಅವರು ಓವರ್ ಆಲ್ ವೋಟಿಂಗ್ ನಲ್ಲಿ 6.89 ವೋಟ್ ಶೇರ್ ಅನ್ನ ಪಡೆದಿದ್ರು. ಇದು ಪೂರ್ತಿ ಆಡಳಿತ ವಿರೋಧಿ ಅಲೆಯ ಓಟ್ಗಳು. ಇದು ಚುನಾವಣೆಯ ಮೇಲೆ ಯಾವ ರೀತಿಯಾಗಿ 2021ರಲ್ಲಿ ಪರಿಣಾಮ ಬೀರಿತ್ತು ಕೇಳಿದ್ರೆ, ಡಿಎಂಕೆ 45% ವೋಟ್ ಶೇರ್ ಅನ್ನು ಪಡೆದು ಅಧಿಕಾರಕ್ಕೆ ಬಂತು. ಅಣ್ಣಾ ಡಿಎಂಕೆ 39.71% ವೋಟ್ ಶೇರ್ ಅನ್ನು ಪಡೆದು ಅಧಿಕಾರದಿಂದ ದೂರ ಉಳಿಯಿತು. ಅದೇ ಈ NTK ಅಣ್ಣಾ ಡಿಎಂಕೆಯ 6.89% ವೋಟ್ ಶೇರ್ ಅನ್ನು ಪಡೆದಿಲ್ಲ, ಆ ಆಡಳಿತ ವಿರೋಧಿ ಅಲೆಯ ವೋಟ್ಗಳು ಡಿವೈಡ್ ಆಗಿರಲಿಲ್ಲ ಅಂತಾಗಿದ್ರೆ 2021ರಲ್ಲಿ ಮತ್ತೆ ಪಳನಿಸ್ವಾಮಿಯೇ ಅಧಿಕಾರಕ್ಕೆ ಬಂದಿರ್ತಾ ಇದ್ರು. ಮಿತ್ರರೇ, ಈ ಬಾರಿಯೂ ಕೂಡ NTK ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಹಾಕಿದೆ. ಆದರೆ ಪಕ್ಷದ ನಾಯಕ ಸೀಮಾನ್ 2021ಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಸ್ವಲ್ಪ ಡಲ್ ಆಗಿ ಕಾಣ್ತಾ ಇದ್ದಾರೆ. ಅಷ್ಟೊಂದು ಅಬ್ಬರದ ಪ್ರಚಾರವನ್ನ ಮಾಡಿಲ್ಲ, ಹೆಚ್ಚು ಸುದ್ದಿಯಲ್ಲಿರಲಿಲ್ಲ. ಜೊತೆಗೆ ಮತದಾರ ಕೂಡ ಸ್ವಲ್ಪ ಜಾಗೃತಗೊಂಡಿದ್ದಾನೆ. NTKಗೆ ವೋಟ್ ಹಾಕಿದ್ರೆ ನಮ್ಮ ವೋಟ್ಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ, ಇದು ನಮ್ಮ ವಿರೋಧಿ ಡಿಎಂಕೆಗೆ ಲಾಭ ಮಾಡಿಕೊಡುತ್ತೆ ಅಂತ. ಹೀಗಾಗಿ ಮಿತ್ರರೇ, NTK ವೋಟ್ಗಳು ಒಂದಷ್ಟು ವಿಜಯ್ಗೆ ಶಿಫ್ಟ್ ಆಗಬಹುದು, ಆದರೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಣ್ಣಾ ಡಿಎಂಕೆ ಕೂಟಕ್ಕೆ ವಾಪಸ್ ಬರಬಹುದು. ಇದು ಫೈನಲ್ ಚುನಾವಣಾ ರಿಸಲ್ಟ್ನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುವಂತಹ ವಿಚಾರ, ಇದರಲ್ಲೇನು ಡೌಟೇ ಇಲ್ಲ. ಇನ್ನು ಈ ಮತದಾನದಲ್ಲಿ ವಿಜಯ್ ಪರಿಣಾಮ ಏನು, ವಿಜಯ್ ಎಷ್ಟರ ಮಟ್ಟಿಗೆ ವೋಟ್ ತೆಗೆದುಕೊಳ್ಳೋದಕ್ಕೆ ಶಕ್ತರಾಗಿರಬಹುದು ಅದನ್ನು ನೋಡೋದಾದ್ರೆ, ತಮಿಳುನಾಡಿನ ಉತ್ತರ ಭಾಗದಲ್ಲಿ ವಿಜಯ್ ಹವಾ ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿದೆ. ಅದು ತಿರುಚಿಯಿಂದ ಚೆನ್ನೈವರೆಗೂ ಕೂಡ. ಮತದಾನದ ದಿನ ಸುದ್ದಿ ಮಾಡೋದಕ್ಕೆ ಹೋದಂತಹ ಪ್ರತಿಯೊಬ್ಬ ಪತ್ರಕರ್ತನಿಗೂ ಕೂಡ ಈ ಅನುಭವ ಆಗಿದೆ. ತಮಿಳುನಾಡಿನ ಉತ್ತರ ಭಾಗದಲ್ಲಿ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ವಿಜಯ್ ಪರವಾದಂತಹ ಅಲೆ ಕಂಡು ಬಂದಿದೆ. ಈ ಉತ್ತರದ ತಮಿಳುನಾಡು ಇದೆಯಲ್ಲ, ಇದು ಯಾರ ಸ್ಟ್ರಾಂಗ್ ಹೋಲ್ಡ್ ಪ್ರದೇಶ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಅದು ಡಿಎಂಕೆ ಭದ್ರಕೋಟೆ. ಉತ್ತರ ತಮಿಳುನಾಡಿನಲ್ಲಿ ಡಿಎಂಕೆ ಸೋಲ್ತಾ ಇದೆ, ಅವರಿಗೆ ಸೀಟ್ಗಳು ಜಾಸ್ತಿ ಬಂದಿಲ್ಲ ಅಂತಂದ್ರೆ ಅವರು ಅಧಿಕಾರದಿಂದ ಬಹಳ ದೂರ ಹೋದ್ರು ಅಂತಲೇ ಅರ್ಥ. ವಿಜಯ್ ಅವರ ಟಿವಿಕೆ ಈ ಬಾರಿ ಡೆಫಿನೆಟ್ ಆಗಿ ಉತ್ತರದ ತಮಿಳುನಾಡಿನಲ್ಲಿ ಡಿಎಂಕೆಗೆ ಡೆಂಟ್ ಮಾಡಿದೆ. ಅದು ಯಾವ ಪ್ರಮಾಣದಲ್ಲಿ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲ ಮಾಹಿತಿಯ ಪ್ರಕಾರ ಡಿಎಂಕೆಯ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಆಗಿದ್ದಂತಹ ಕ್ರಿಶ್ಚಿಯನ್ ಮತದಾರರು ಆಲ್ಮೋಸ್ಟ್ 60% ವಿಜಯ್ ಕಡೆಗೆ ಟರ್ನ್ ಆಗಿದ್ದಾರೆ. ಜೊತೆಗೆ ದಲಿತ ಮತಗಳು ಕೂಡ ವಿಜಯ್ ಕಡೆಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಕೆಲವರು ಇನ್ನೊಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಉತ್ತರ ತಮಿಳುನಾಡಿನಲ್ಲಿ ತ್ರಿಕೋಣ ಸ್ಪರ್ಧೆ ಎಕ್ಸಾಕ್ಟ್ ಆಗಿ ಕಂಡು ಬಂದಿದೆ. ಇದು NDA ಮೈತ್ರಿಕೂಟಕ್ಕೆ ಲಾಭ ಮಾಡಿಕೊಡುವಂತಹ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಹೇಗೆ ಕೇಳಿದ್ರೆ, ಡಿಎಂಕೆ ವೋಟ್ಗಳನ್ನು ಟಿವಿಕೆ ವಿಜಯ್ ಒಡೆದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಣ್ಣಾ ಡಿಎಂಕೆ ತನ್ನ ವೋಟ್ಗಳನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳೋದರಲ್ಲಿ ಯಶಸ್ವಿ ಆಗಿದ್ದೇ ಆದ್ರೆ ಅದು ರಿಸಲ್ಟ್ ಅನ್ನ ಬೇರೆಯದೇ ರೀತಿಯಲ್ಲಿ ಕೊಡುತ್ತೆ.
ಈ ವಿಚಾರ ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಈ ಉತ್ತರ ತಮಿಳುನಾಡು ಭಾಗ ಇದೆಯಲ್ಲ, ಇದು ಡಿಎಂಕೆಯ ಸ್ಟ್ರಾಂಗ್ ಹೋಲ್ಡ್ ಪ್ರದೇಶ. ಅಲ್ಲಿ ಈ ಹಿಂದೆ 100 ಓಟ್ಗಳಿದ್ರೆ ಅದರಲ್ಲಿ ಡಿಎಂಕೆ 60% ಓಟ್ಗಳನ್ನು ಪಡೆದುಕೊಳ್ತಾ ಇತ್ತು, ಅಣ್ಣಾ ಡಿಎಂಕೆ 40% ಓಟನ್ನು ಪಡೆದುಕೊಳ್ತಾ ಇತ್ತು. ಈಗ ಟಿವಿಕೆ ಎಂಟ್ರಿಯಿಂದಾಗಿ ಡಿಎಂಕೆಯ ಓಟ್ಗಳಿದೆಯಲ್ಲ, ಇದು 40%ಗಿಂತ ಕಡಿಮೆ ಆಗುವಂತ ಸಾಧ್ಯತೆ ಇದೆ. 60ಯಲ್ಲಿದ್ದವರು 40ಗಿಂತ ಕಡಿಮೆ ಬಂದಿದ್ದೆ ಆದರೆ ಈ ಹಿಂದೆ 40% ಓಟ್ ಪಡೆದುಕೊಳ್ತಾ ಇದ್ದಂತಹ ಅಣ್ಣಾ ಡಿಎಂಕೆ ವಿಜಯಶಾಲಿ ಆಗಿಬಿಡುತ್ತೆ. ಈ ರೀತಿಯಾದಂತಹ ರಿಸಲ್ಟ್ ಅನೇಕ ಕ್ಷೇತ್ರಗಳಲ್ಲಿ ಬರುತ್ತೆ ಅಂತ ದೊಡ್ಡ ದೊಡ್ಡ ಚುನಾವಣಾ ಎಕ್ಸ್ಪರ್ಟ್ಗಳೇ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಚುನಾವಣೆಯಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಅಣ್ಣಾ ಡಿಎಂಕೆಯ ಸ್ಟ್ರಾಂಗ್ ಹೋಲ್ಡ್ ಪ್ರದೇಶವಾದಂತಹ ಪಶ್ಚಿಮ ತಮಿಳುನಾಡಿನಲ್ಲಿ ಯದ್ವಾತದ್ವಾ ಮತದಾನ ಆಗಿದೆ. ಕೆಲವು ಕಡೆ 90% ಕ್ರಾಸ್ ಆಗಿದೆ. ಇದು ಅಣ್ಣಾ ಡಿಎಂಕೆಗೆ ಹೊಸ ಹುರುಪನ್ನು ಕೊಟ್ಟಿದೆ. ಪಶ್ಚಿಮ ತಮಿಳುನಾಡಿನಲ್ಲಿ ಹೆಚ್ಚುವರಿ ಮತದಾನ ಆಯಿತು ಅಂತಂದ್ರೆ ಅಣ್ಣಾ ಡಿಎಂಕೆ ಅವರು ಸ್ವಲ್ಪ ಗೆಲುವಿನ ನಗೆ ಬೀರೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ ಒಂದು ಚಿತ್ರಣ ಈ ಚುನಾವಣೆಯಲ್ಲಿ ಕಂಡು ಬಂದಿದೆ. ಇನ್ನು ದಕ್ಷಿಣ ತಮಿಳುನಾಡು ವಿಚಾರಕ್ಕೆ ಬರೋದಾದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ. ಅದು ಕೂಡ ಡಿಎಂಕೆಗೆ ವಿರುದ್ಧವಾಗೇ ಇದೆ. ಅದೇನು ಕೇಳಿದ್ರೆ, ಈ ದಕ್ಷಿಣ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಪ್ರಭಾವ ಸ್ವಲ್ಪ ಜಾಸ್ತಿ ಇದೆ. ಈ ಬಾರಿ ಚುನಾವಣೆಯಲ್ಲಿ ಡಿಎಂಕೆ ಮೈತ್ರಿಕೂಟ ಇತ್ತಲ್ಲ, ಅದರಲ್ಲಿ ಕಾಂಗ್ರೆಸ್ಗೆ 28 ಸೀಟ್ಗಳನ್ನು ಬಿಟ್ಟುಕೊಡಲಾಗಿತ್ತು. ಅದರಲ್ಲಿ ಬಹುಪಾಲು ಸೀಟ್ಗಳು ದಕ್ಷಿಣ ತಮಿಳುನಾಡಿನಲ್ಲೇ ಇರುವಂತಹದ್ದು. ಯಾಕೆ ಕೇಳಿದ್ರೆ, ಈ ಭಾಗದಲ್ಲಿ ಕಾಂಗ್ರೆಸ್ನ ಪ್ರಭಾವ ಸ್ವಲ್ಪ ಜಾಸ್ತಿ ಇದೆ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಜಾಸ್ತಿ ಇದೆ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಟೋಟಲಿ ನ್ಯೂಟ್ರಲ್ ಆಗಿತ್ತು. ಯಾವ ಮಟ್ಟಿಗೆ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಹಿಂದೆ ಹೆಜ್ಜೆ ಇಟ್ಟಿದೆ. ರಾಹುಲ್ ಗಾಂಧಿಯವರ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಿಮಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ನಿಮಗೆಲ್ಲ ನೆನಪಿರಬಹುದು, 2018ರ ನಂತರ ಕಾಂಗ್ರೆಸ್ ಮತ್ತು ಡಿಎಂಕೆ ಅಲಯನ್ಸ್ ಇದೆಯಲ್ಲ, ಇದು ಹೊಸ ಎತ್ತರವನ್ನು ತಲುಪಿತ್ತು. ಯಾಕೆ ಅಂತಂದರೆ ರಾಹುಲ್ ಗಾಂಧಿಯವರು ಡಿಎಂಕೆ ನಾಯಕ ಸ್ಟಾಲಿನ್ ಅವರನ್ನು ನನ್ನ ಬಿಗ್ ಬ್ರದರ್ ಅಂತ ಕರೆದಿದ್ರು. ಓಪನ್ ಆಗಿ ರ್ಯಾಲಿಗಳನ್ನು ಮಾಡ್ತಾ ಇದ್ರು. 2018ರ ನಂತರ ಇದೇ ಸ್ಟಾಲಿನ್ ರಾಹುಲ್ ಗಾಂಧಿಯವರನ್ನ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರಾಳಿ, ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಓಪನ್ ಆಗಿ ಘೋಷಣೆ ಮಾಡಿದ್ರು. ಹೀಗಾಗಿ ರಾಹುಲ್ ಗಾಂಧಿಗೆ ಕೇರಳದ ಬಳಿಕ ಎಲ್ಲಾದರೂ ಹೆಚ್ಚು ಪಾಪ್ಯುಲಾರಿಟಿ ಇದೆ ಅಂತಂದ್ರೆ ಅದು ತಮಿಳುನಾಡಿನಲ್ಲಿ. ಅದಕ್ಕೋಸ್ಕರವಾಗಿ MK ಸ್ಟಾಲಿನ್ ರಾಹುಲ್ ಗಾಂಧಿ ಅವರನ್ನ ದಿ ಫ್ಯೂಚರ್ ಆಫ್ ಇಂಡಿಯಾ ಅಂತ ಕರೆದಿದ್ರು. ಹಾಗೆ ಹೀರೋ ಆಫ್ ಅವರ್ ಹೋಪ್ ಅಂತ ಕರೆದಿದ್ರು. 2019ರ ಲೋಕಸಭಾ ಚುನಾವಣೆ ಇರಬಹುದು, 2021ರ ವಿಧಾನಸಭಾ ಚುನಾವಣೆ ಇರಬಹುದು, 2024ರ ಲೋಕಸಭಾ ಚುನಾವಣೆ ಇರಬಹುದು. ರಾಹುಲ್ ಗಾಂಧಿ ಮತ್ತು MK ಸ್ಟಾಲಿನ್ ಒಟ್ಟೊಟ್ಟಿಗೆ ಅನೇಕ ರ್ಯಾಲಿಗಳನ್ನು ಮಾಡಿದ್ರು. ಆದರೆ 2026ರಲ್ಲಿ ಅಂತಹ ಚಿತ್ರಣ ಕಾಣೋದಕ್ಕೆ ಸಿಕ್ಕಿಲ್ಲ. ಡಿಎಂಕೆ ಕಾಂಗ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿಬಿಡ್ತು. ಇದಕ್ಕೆ ಕಾರಣ ಬೇರೆ ಬೇರೆ ಇದೆ. ನಾನು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮವಾದಂತಹ ಸೀಟ್ಗಳು ಬಂದವು. ಹೀಗಾಗಿ ತಮಿಳುನಾಡಿನ ಕಾಂಗ್ರೆಸ್ ನಾಯಕರಿಗೆ ಅನಿಸೋದಕ್ಕೆ ಶುರುವಾಯಿತು, ನಾವು ಕೂಡ ತಮಿಳುನಾಡು ಸರ್ಕಾರದ ಭಾಗ ಆಗಬೇಕು. 2026ರ ಸರ್ಕಾರದಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆಯ ಅಲಯನ್ಸ್ ಗವರ್ನಮೆಂಟ್ ಬರಬೇಕು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳು ಶುರುವಾದವು. ಇದು ಡಿಎಂಕೆ ಅವರಿಗೆ ಇಷ್ಟ ಆಗಿಲ್ಲ. ಇರೋದಾದ್ರೆ ಜೊತೆಗಿರಿ, ಕೊಟ್ಟಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿ ಸುಮ್ಮನೆ ಇರಬೇಕಷ್ಟೇ. ಹೆಚ್ಚು ಸೀಟ್ಗಳನ್ನೆಲ್ಲ ಕೇಳಿದ್ರೆ ನಾವು ಕೊಡೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಡಿಎಂಕೆ ಅವರ ವರ್ತನೆ ಇತ್ತು. ಹಗ್ಗಜಗ್ಗಾಟ ಬಹಳ ನಡೀತು. ಒಂದು ಹಂತದಲ್ಲಿ ಕಾಂಗ್ರೆಸ್ನವರು ಟಿವಿಕೆ ಜೊತೆಗೆ ಹೋಗ್ಬಿಡ್ತಾರೆ ಎನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಕಾಂಗ್ರೆಸ್ನ ಕೆಲ ನಾಯಕರು ಟಿವಿಕೆ ಬಗ್ಗೆ ಮಾತನಾಡೋದಕ್ಕೂ ಶುರು ಮಾಡಿದ್ರು. ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿಗೆ ಏನು ಅನ್ನಿಸ್ತು ಕೇಳಿದ್ರೆ, ಒಂದು ವೇಳೆ ಡಿಎಂಕೆಯ ಮೈತ್ರಿಕೂಟವನ್ನು ವಿಭಜನೆ ಮಾಡಿಕೊಂಡಿದ್ದೆ ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ತೊಂದರೆ ಆಗಬಹುದು ಅಂತ ಒಂದು ಭಯ ಸೃಷ್ಟಿಯಾಯಿತು. ಹೀಗಾಗಿ ಅವರು ಅಲಯನ್ಸ್ನಲ್ಲೇ ಮುಂದುವರೆದ್ರು. ಆದರೆ ಡಿಎಂಕೆ ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದು ಕೇವಲ 28 ಕ್ಷೇತ್ರಗಳು ಮಾತ್ರ. ಈಗ ವಿಷಯ ಇದಲ್ಲ, ಎಷ್ಟು ಕ್ಷೇತ್ರ ಕೊಟ್ಟರು, ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಸೀಟ್ ಶೇರಿಂಗ್ ಮಾಡಿಕೊಂಡ್ರು, ಇದು ಯಾವುದು ಮ್ಯಾಟರ್ ಆಗೋದಿಲ್ಲ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪಾರ್ಟಿಸಿಪೇಷನ್ ಹೇಗಿತ್ತು, ಇದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ದಕ್ಷಿಣ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಕನ್ಸಿಡರಬಲ್ ವೋಟ್ ಶೇರ್ ಇದೆ. ಇಲ್ಲಿ ಕಾಂಗ್ರೆಸ್ನ ವೋಟ್ಗಳನ್ನು ಡಿಎಂಕೆಗೆ ಶಿಫ್ಟ್ ಮಾಡಬೇಕು, ಡಿಎಂಕೆ ವೋಟ್ಗಳನ್ನು ಕಾಂಗ್ರೆಸ್ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಶಿಫ್ಟ್ ಮಾಡಬೇಕು. ಆಗ ಮಾತ್ರ ಇಬ್ಬರೂ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಬಾರಿ ಅದಾಗಿಲ್ಲ ಅಂತ ಅನೇಕ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ತಮಿಳುನಾಡಿನಲ್ಲಿ ಪ್ರಚಾರ ಮಾಡಿದ್ದು 2 ದಿನ. ಆ 2 ದಿನವೂ ಕೂಡ ಅವರು ಪ್ರತ್ಯೇಕವಾಗಿ ಪ್ರಚಾರ ಮಾಡಿದ್ರೆ ಹೊರತು ಮುಖ್ಯಮಂತ್ರಿ ಸ್ಟಾಲಿನ್ ಜೊತೆಗೆ ವೇದಿಕೆ ಶೇರ್ ಮಾಡಿಲ್ಲ. ಇಬ್ರು ಒಟ್ಟಿಗೆ ಒಂದೇ ಒಂದು ರ್ಯಾಲಿಯನ್ನ ಕೂಡ ಮಾಡಿಲ್ಲ. ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಪಾಸ್ ಆಗಿದೆ, ಡಿಎಂಕೆ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ. ಇದು ಹೇಗೆ ಗೋಚರ ಆಗ್ತಾ ಇದೆ ಕೇಳಿದ್ರೆ, ದಕ್ಷಿಣ ತಮಿಳುನಾಡಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿದೆ. ನೀವು ಉತ್ತರ ತಮಿಳುನಾಡು ಇರಬಹುದು ಅಥವಾ ಪಶ್ಚಿಮ ತಮಿಳುನಾಡು ಇರಬಹುದು, ಅದಕ್ಕೆ ಹೋಲಿಸಿದ್ರೆ ದಕ್ಷಿಣ ತಮಿಳುನಾಡಿನಲ್ಲಿ ಬಹಳ ಕಡಿಮೆ ಮತದಾನ ಆಗಿದೆ. ಮತದಾರರಲ್ಲಿ ಅಂತಹ ಉತ್ಸಾಹ ಕಂಡು ಬಂದಿಲ್ಲ. ಇದರ ಅರ್ಥ ಏನು ಕೇಳಿದ್ರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಅಂತ.
ಮಿತ್ರರೇ, ತಮಿಳುನಾಡಿನ ಮಾಧ್ಯಮಗಳನ್ನು ನೋಡಿದ್ರೆ DMK 100% ಗೆಲ್ಲುತ್ತೆ. ಯಾವ ಮಟ್ಟಿಗೆ ಗೆಲ್ಲುತ್ತೆ ಅಂತಂದ್ರೆ 2/3 ಮೆಜಾರಿಟಿಯೊಂದಿಗೆ ಸ್ಟಾಲಿನ್ ಅಧಿಕಾರಕ್ಕೆ ಬರ್ತಾರೆ. ಅವರ ಅಲಯನ್ಸ್ ಅಧಿಕಾರಕ್ಕೆ ಬರೋದಲ್ಲ, DMK ಸಿಂಗಲ್ ಆಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ತಮಿಳುನಾಡು ಮಾಧ್ಯಮದ ಮೇಲೆ DMKಯ ಪ್ರಭಾವ ಆ ಮಟ್ಟಿಗಿದೆ. ಆದರೆ ಅದು ವಾಸ್ತವ ಅಲ್ಲ. ಮತದಾನ ಆದಂತಹ ರೀತಿ, ಪರ್ಟಿಕ್ಯುಲರ್ ಆಗಿ ಕೆಲ ಏರಿಯಾಗಳಲ್ಲಿ ಮತದಾನದ ವೇರಿಯೇಷನ್, ಇದನ್ನೆಲ್ಲ ನೋಡಿದ್ರೆ DMKಗೆ 100% ಹಿನ್ನಡೆ ಆಗಿದೆ. ಇದು ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿಗೆ ಕಾರಣ ಆಗಬಹುದು, ಅಥವಾ ಅಣ್ಣಾ DMK ಒಂದು ಸಿಂಪಲ್ ಮೆಜಾರಿಟಿಯೊಂದಿಗೆ ಸರ್ಕಾರವನ್ನು ಕೂಡ ರಚನೆ ಮಾಡಬಹುದು. ಇಲ್ಲದೆ ಹೋದ್ರೆ ವಿಜಯ್ ನೇತೃತ್ವದ TVKಗೆ ಕಿಂಗ್ ಮೇಕರ್ ಪಟ್ಟ ಕೂಡ ಸಿಗಬಹುದು. ಆದರೆ DMK ಪೂರ್ಣ ಬಹುಮತದ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಇದಿಷ್ಟು ತಮಿಳುನಾಡಿನಲ್ಲಿ ನಡೆದಂತಹ ಚುನಾವಣೆಯ ಬಗ್ಗೆ ನನ್ನ ಅಬ್ಸರ್ವೇಷನ್. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.